ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಅಂತಿಮ BA ಐಚ್ಛಿಕ ಕನ್ನಡ ಪತ್ರಿಕೆ 6 ಸಾಹಿತ್ಯ ಮೀಮಾಂಸೆ. ಈ ಸಾಹಿತ್ಯ ಮೀಮಾಂಸೆಯ ಪಠ್ಯ ಪತ್ರಿಕೆಯಲ್ಲಿ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ ಕಳೆದ ತರಗತಿಗಳಲ್ಲಿ ಈಗಾಗಲೇ ನಾವು ಪ್ಲೇಟೋ ಮತ್ತು ಅರಿಸ್ಟಾಟಲ್ನ ಕುರಿತು ಮತ್ತು ಅರಿಸ್ಟಾಟಲ್ ನಿರೂಪಿಸತಕ್ಕಂಥ ಅನುಕರಣ ಸಿದ್ಧಾಂತ, ರುದ್ರನಾಟಕ, ರುದ್ರನಾಯಕ ಮತ್ತು ಕೆಥಾರ್ಸಿಸ್ ಈ ಕುರಿತಂಥ ಅರಿಸ್ಟಾಟಲ್ನ ಅಭಿಪ್ರಾಯಗಳನ್ನು ನಾವು ಗಮನಿಸಿದ್ದೇವೆ, ಅಧ್ಯಯನ ಮಾಡಿದ್ದೇವೆ. ಸೊ ಇನ್ನು ಮುಂದಕ್ಕೆ ನಮಗಿರ್ತಕ್ಕಂಥದ್ದು ಅಧ್ಯಾಯ 2ಕ್ಕೆ ಸಂಬಂಧಪಟ್ಟಾಗಿ ಸಾಹಿತ್ಯ ವಿಮರ್ಶೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಯುಗ ರೊಮ್ಯಾಂಟಿಕ್ ಯುಗ ಅನ್ನುವಂಥದ್ದು. ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ವಿಶೇಷವಾದಂಥ ಪ್ರಭಾವವನ್ನು ಬೀರಿರ್ತಕ್ಕಂಥ ರೊಮ್ಯಾಂಟಿಕ್ ಯುಗದ ಆ ಪರಿಕಲ್ಪನೆ ಮತ್ತು ಅದರ ಒಟ್ಟು ವಿಚಾರಗಳನ್ನು ನಾವು ಈ ತರಗತಿಯಲ್ಲಿ ನಾವು ಗಮನಿಸಿಕೊಳ್ಳಿಕ್ಕಿದ್ದೇವೆ. ರೊಮ್ಯಾಂಟಿಕ್ಗೆ ಸಂಬಂಧಪಟ್ಟಂಥ ಕಾವ್ಯದ ಸ್ವರೂಪ, ಆ ಒಂದು ಸಿದ್ಧಾಂತದ ಅಡಿಯಲ್ಲಿ ಬರ್ತಕ್ಕಂಥ ಕಾವ್ಯ ಭಾಷೆ ಮತ್ತು ಕವಿ ಮತ್ತು ಪ್ರಕೃತಿಯ ನಡುವಿನ ಸಂಬಂಧದ ಕುರಿತು ರೊಮ್ಯಾಂಟಿಕ್ ಯುಗ ಏನು ಹೇಳಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ನಾವು ರೊಮ್ಯಾಂಟಿಕ್ ಆರಂಭ ಎಲ್ಲಿಂದ ಆರಂಭ ಆಯಿತು, ಅದರ ಪ್ರವರ್ತಕ ಯಾರು ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಸೊ ಇಡೀ ಸಾಹಿತ್ಯ ವಿಮರ್ಶೆಯ ದೃಷ್ಟಿಯಿಂದ ರೊಮ್ಯಾಂಟಿಕ್ ಯುಗ ಅನ್ನುವಂಥದ್ದು ಆಧುನಿಕ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಯುಗ. ಈ ಯುಗದ ಪ್ರವರ್ತಕ ವರ್ಡ್ಸ್ವರ್ತ್ ಅನ್ನುವಂಥ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶಕ. ಸರಿಸುಮಾರು 1770ರಿಂದ 1850 ತನಕ ಜೀವಿಸಿದ್ದಂಥ ಈ ವರ್ಡ್ಸ್ವರ್ತ್ ಲಿರಿಕಲ್ ಬ್ಯಾಲಡ್ಸ್ ಅನ್ನುವಂಥ ಒಂದು ಕೃತಿಯನ್ನು ಬರೆಯುತ್ತಾರೆ. ಆತ ಬರೆದಿರ್ತಕ್ಕಂಥ ಈ ಲಿರಿಕಲ್ ಬ್ಯಾಲಡ್ಸ್ ಅನ್ನುವಂಥ ಕೃತಿಯ ಮುನ್ನುಡಿಯಿಂದ ಈ ವರ್ಡ್ಸ್ವರ್ತ್ನ ಈ ರೊಮ್ಯಾಂಟಿಕ್ ಯುಗ ಆರಂಭವಾಯಿತು ಅನ್ನೋದನ್ನು ಸಾಹಿತ್ಯ ವಿಮರ್ಶಕರು ಗುರುತಿಸ್ತಾರೆ. ಅರ್ಥಾತ್ ವರ್ಡ್ಸ್ವರ್ತ್ ಆ ಕೃತಿಯ ಮುನ್ನುಡಿಯಲ್ಲಿ, ಲಿರಿಕಲ್ ಬ್ಯಾಲಡ್ಸ್ ಕೃತಿಯ ಮುನ್ನುಡಿಯಲ್ಲಿ ಈ ರೊಮ್ಯಾಂಟಿಕ್ ಯುಗದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಆತಾಡ್ತಾನೆ. ಈತ ವಿಮರ್ಶೆಯ ಕುರಿತಂತೆ ಶಾಸ್ತ್ರಬದ್ಧವಾದಂಥ ಒಂದು ನಿರ್ದಿಷ್ಟವಾದಂಥ ಒಂದು ಶಾಸ್ತ್ರೀಯವಾದ ಕೃತಿಯನ್ನು ಆತ ಬರೆದದ್ದು ಇಲ್ಲ. ಈ ಲಿರಿಕಲ್ ಬ್ಯಾಲಡ್ಸ್ ಅನ್ನುವಂಥ ಕೃತಿ ಏನಿದೆ, ಇದು ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ ಅನ್ನುವಂಥ ಇಬ್ಬರು ವಿಮರ್ಶಕರು ಸೇರಿ ಹೊರತಂದಿರತಕ್ಕಂಥ ಒಂದು ಹೊಸ ಮಾದರಿಯ ಕವಿತೆಗಳ ಸಂಕಲನ. ಅದುವರೆಗೆ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಅಂತಹ ಮಾದರಿಯ ಕವನಗಳು ಹೊರಬಂದಿರಲಿಲ್ಲ. ಹಾಗಾಗಿ ಹೊಸ ಮಾದರಿಯ ಕವನಗಳನ್ನು ಬರೆದು ಅದನ್ನು ಈ ಎರಡು ವಿಮರ್ಶಕರು ಸಹ, ಈ ಎರಡು ಕವಿಗಳು ಸಹ ಲಿರಿಕಲ್ ಬ್ಯಾಲಡ್ಸ್ ಅನ್ನುವಂಥ ಪುಸ್ತಕದಲ್ಲಿ ಅದನ್ನು ಪ್ರಕಟಿಸ್ತಾರೆ. ಆವರೆಗಿನ ಒಂದು ಕಾವ್ಯ ಸಂಪ್ರದಾಯ ಏನಿದೆ
ಅದನ್ನು ಮೀರಿಕೊಂಡು ಬರೆದಂಥ ಈ ಹೊಸ ಕವಿತೆಗಳ ಸಂಕಲನದ ಪ್ರಸ್ತಾವನೆಯಲ್ಲಿ ವರ್ಡ್ಸ್ವರ್ತ್ ಮುಂದಿಟ್ಟಂಥ ವಿಚಾರಗಳು ಕವಿಯ ಸಂಕಲ್ಪ ಪ್ರಕಟಣೆ ಮಾತ್ರವಾಗಿರದೆ ಕಾವ್ಯ ಪ್ರಪಂಚದಲ್ಲಿನ ಸ್ವಾತಂತ್ರ್ಯ ಘೋಷಣೆಯೂ ಆಗಿತ್ತು ಎನ್ನಲಾಗಿದೆ. ಅಂದರೆ ನಾವಿಲ್ಲಿ ಗಮನಿಸ್ಕೊಳ್ಬೇಕಾದ್ದೇನೆಂದರೆ, ಸೊ ಈ ಲಿರಿಕಲ್ ಬ್ಯಾಲೆನ್ಸ್ ಅನ್ನುವಂಥ ಒಂದು ಕೃತಿ ಏನಿದೆ ಅದು ಬರುವ ಮೊದಲು ಒಂದು ಕಾವ್ಯ ಅನ್ನುವುದು ಒಂದು ಸಾಂಪ್ರದಾಯಿಕ ತಳಹದಿಯ ಮೇಲೆ ಅದು ಮುಂದುವರಿತಾ ಇತ್ತು. ಆದರೆ ಈ ವರ್ಡ್ಸ್ವರ್ತ್ ಮತ್ತು ಕೋಲ್ಡ್ರಿಡ್ಜ್ ಇವರು ಯೋಚನೆ ಮಾಡ್ತಾರೆ, ಈ ಸಂಪ್ರದಾಯವನ್ನು ಮೀರಿಕೊಂಡು ಒಂದು ರೀತಿಯ ಹೊಸ ಮಾದರಿಯ ಕವನಗಳನ್ನು ಪ್ರಕಟಿಸ್ತಾರೆ ಮತ್ತು ಪ್ರಕಟಿಸ್ತಿರ್ತಕ್ಕಂಥ ಈ ಕೃತಿಯ ಪ್ರಸ್ತಾವನೆಯಲ್ಲಿ ವರ್ಡ್ಸ್ವರ್ತ್ ಹೇಳ್ತಕ್ಕಂಥ ವಿಚಾರಗಳೇನಿವೆ ಅವು ಯಾವುದೇ ಒಬ್ಬ ಕವಿಯ ಒಂದು ಪ್ರಕಟಣೆಗೆ ಸಂಬಂಧಪಟ್ಟಂತಹ ಒಂದು ಸಂಕಲ್ಪ, ಅಂದರೆ ನಾನು ಇದುವರೆಗಿನ ಕಾವ್ಯದ ಸಂಪ್ರದಾಯವನ್ನು ಮೀರಿಕೊಂಡು ಹೊಸ ಮಾದರಿಯ ಕವನಗಳನ್ನು ಬರೀತಾ ಇದ್ದೇನೆ ಅನ್ನೋದು ಒಂದು ಸಂಕಲ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾವ್ಯ ಪ್ರಪಂಚದಲ್ಲಿ ಒಬ್ಬ ಕವಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿತು. ಈ ರೀತಿಯ ಸ್ವಾತಂತ್ರ್ಯ ಸಿಕ್ಕ ಕಾರಣವಾಗಿ ನಾನು ಒಂದು ಸ್ವತಂತ್ರವಾಗಿ ಆ ಸಂಪ್ರದಾಯವನ್ನು ಮೀರಿಕೊಂಡು ಒಂದು ಸ್ವತಂತ್ರ ಕವನಗಳನ್ನು ಬರೀತಾ ಇದ್ದೇನೆ. ಹಾಗಾಗಿ ಒಬ್ಬ ಕವಿಗೆ ಒಂದು ರೀತಿಯ ಸ್ವಾತಂತ್ರ್ಯದ ಘೋಷಣೆಯು ಅದು ಆಗಿರ್ತದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ವರ್ಡ್ಸ್ವರ್ತ್ನ ಈ ಪ್ರಸ್ತಾವನೆ ಕಾವ್ಯ ತತ್ವ ಮತ್ತು ಕಾವ್ಯ ಭಾಷೆಯ ಕುರಿತು ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಡ್ತು. ಹಾಗಾಗಿ ವರ್ಡ್ಸ್ವರ್ತ್ ಈ ಪ್ರಸ್ತಾವನೆಯಲ್ಲಿ ಹೇಳ್ತಕ್ಕಂಥ ಈ ಮಾತುಗಳೇನಿವೆ ಅವು ಒಂದು ಕಾವ್ಯ ತತ್ವ. ಯಾಕಂದರೆ ಇದುವರೆಗೆ ಕಾವ್ಯದ ಫಿಲಾಸಫಿ ಬೇರೆ ಆಗಿತ್ತು. ಒಂದು ಕಾವ್ಯ ಅನ್ನೋದು ಯಾಕೆ, ಏನು, ಇದರ ಫಿಲಾಸಫಿ ಬೇರೆ, ಮತ್ತು ಕಾವ್ಯದ ಭಾಷೆ ಅದು ಇದೇ ಇರಬೇಕು, ಈ ರೀತಿಯ ಒಂದು ಇದಮಿತ್ತನ್ನಂಥ ಕಟ್ಟುಪಾಡಿತ್ತು ಸಂಪ್ರದಾಯ. ಹಾಗಾಗಿ ಒಬ್ಬ ಕವಿ ಹೊಸದಾಗಿ ಆ ಸಂಪ್ರದಾಯನ ಮುರಿದು ಬರೀತಾನೆ ಅಂತ ಹೇಳಿದ್ರೆ, ಹಾಗಾಗಿ ಆವಾಗ ಏನಾಗುತ್ತೆ, ಈ ಕಾವ್ಯ ತತ್ವ ಮತ್ತು ಕಾವ್ಯ ಭಾಷೆಯ ಕುರಿತು ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಡ್ತು. ವರ್ಡ್ಸ್ವರ್ತನವರೆಗೆ ಕೃತಿ ವಿಶ್ಲೇಷಣೆ ಮೂಲಕ ಪರಿಣಾಮದ ಕಡೆಗೆ ವಿಮರ್ಶೆ ಒಲವು ನೆಟ್ಟಿತು. ಅದುವರೆಗೆ ವರ್ಡ್ಸ್ವರ್ತ್ ಈ ಲಿರಿಕಲ್ ಬ್ಯಾಲೆನ್ಸ್ ಬರೆಯೋವರೆಗೆ ಒಂದು ಕೃತಿಯ ವಿಶ್ಲೇಷಣೆ ಅನ್ನೋದೇನಿದೆ ಅದು ಆ ಕೃತಿ ಯಾವ ಪರಿಣಾಮವನ್ನು ಬೀರ್ತಾ ಇದೆ ಓದುಗನ ಮೇಲೆ, ಆ ಪರಿಣಾಮದ ಕಡೆಗೆ ವಿಮರ್ಶಕರು ಹೆಚ್ಚು ವಿಮರ್ಶೆ ಮಾಡ್ತಾಯಿದ್ರು. ಆ ಕುರಿತು ವಿಮರ್ಶಕರ ಒಲವು ಇತ್ತು. ಆದರೆ ವರ್ಡ್ಸ್ವರ್ತನ ಕಾವ್ಯ ಪ್ರಸ್ತಾವನೆಯಲ್ಲಿ ಕಾವ್ಯ ಮತ್ತು ಕವಿ ಎಂದರೇನು ಎಂಬ ಮೂಲ ಪ್ರಶ್ನೆಯನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ವರ್ಡ್ಸ್ವರ್ತ್ ತನ್ನ ಕಾವ್ಯ ಪ್ರಸ್ತಾವನೆಯಲ್ಲಿ, ಲಿರಿಕಲ್ ಬ್ಯಾಲೆನ್ಸ್ನ ಪ್ರಸ್ತಾವನೆಯಲ್ಲಿ ಕಾವ್ಯದ ಪರಿಣಾಮಕ್ಕಿಂತ ಭಿನ್ನವಾಗಿ ಒಂದು ಕಾವ್ಯ ಅಂದರೆ ಏನು ಅಥವಾ ಕವಿ ಅಂದರೆ ಏನು ಈ ಪ್ರಶ್ನೆಗಳನ್ನು ಹಾಕ್ಕೊಳ್ತಾನೆ. ಅದಕ್ಕೆ ಅವನೇ ಉತ್ತರ ಕೊಡ್ತಾನೆ, ಕಾವ್ಯ ಒಂದು ಕಲಾಕೃತಿಯಾಗಿದ್ದ ಹಾಗೆ ಒಂದು ವಿಶಿಷ್ಟ ಕ್ರಿಯೆಯೂ ಹೌದೇನುತ್ತಾನೆ. ಕಾವ್ಯ ಅನ್ನೋದೇನಿದೆ ಒಂದು ಕಲಾಕೃತಿಯಾಗಿ ಎಷ್ಟು ಮುಖ್ಯವೋ ಆ ಕಲಾಕೃತಿಯನ್ನು ಮೀರಿಕೊಂಡು ಒಂದು ರೀತಿಯ ವಿಶಿಷ್ಟ ಕ್ರಿಯೆ ಅನ್ನೋದನ್ನು ಈ ವರ್ಡ್ಸ್ವರ್ತ್ ಹೇಳ್ತಾನೆ. ಆದ ಕಾರಣ ಇಲ್ಲಿ ಮೊತ್ತ ಮೊದಲ ಬಾರಿಗೆ ಕವಿಯೊಬ್ಬ ನಿರ್ಮಾಣಶೀಲವಾಗಿ ಕೆಲಸ ಮಾಡುವ ಬಗೆಯನ್ನು ವಿವರಿಸುವ ಮೂಲಕ ಕಾವ್ಯವನ್ನು ಸಮರ್ಥಿಸಿ ಪರಿಣಾಮಗಳನ್ನು ವಿಷದಪಡಿಸ್ತಾನೆ. ಹಾಗಾಗಿ ವರ್ಡ್ಸ್ವರ್ತನಿಂದಾಗಿ ಏನಾಗ್ತದೆ, ಆತ ಕೊಡ್ತಕ್ಕಂಥ ಪ್ರಸ್ತಾವನೆ ಮಾತುಗಳಿಂದಾಗಿ ಕವಿಯೊಬ್ಬ ನಿರ್ಮಾತೃ ಆಗ್ತಾನೆ. ಒಬ್ಬ ನಿರ್ಮಾಣಶೀಲ ಕೆಲಸಗಾರನಾಗಿ ಆ ಮೂಲಕ ಕಾವ್ಯವನ್ನು ಸಮರ್ಥಿಸಿ ಪರಿಣಾಮವನ್ನು ವಿಷದಪಡಿಸ್ತಾನೆ. ಅಂದರೆ
ಇಲ್ಲಿ ಕಾವ್ಯದ ಪರಿಣಾಮಕ್ಕಿಂತ ಕವಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ವರ್ಡ್ಸ್ವರ್ತ್ ಮಾಡ್ತಾನೆ. ಆದ ಕಾರಣ ಕವಿ ಎಂದರೇನು, ಕಾವ್ಯ ಎಂದರೇನು ಅಂತ ಪ್ರಶ್ನೆಗೆ ಉತ್ತರವನ್ನೇ ಇಲ್ಲಿ ಕೊಡ್ತಾನೆ. ವರ್ಡ್ಸ್ವರ್ತನ ಪ್ರಕಾರ ಅದುವರೆಗೆ ಕಾವ್ಯದ ವಿಮರ್ಶೆ ಅನ್ನೋದೇನಿದೆ ಅದು ಕಾವ್ಯದ ಪರಿಣಾಮದ ಕಡೆಗೆ ಹೆಚ್ಚು ಒಲವನ್ನು ನೀಡಿದರೆ, ವರ್ಡ್ಸ್ವರ್ತ್ ಕವಿಯ ಬಗೆಗೂ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅದನ್ನೇ ಮುಂದುವರೆಸವ ಹೇಳ್ತಾನೆ. ಕಾವ್ಯ ಅಂದ್ರೇನು? ಅವ ಕಾವ್ಯವನ್ನು ತೀವ್ರವಾದ ಭಾವನೆಗಳ ಸಹಜವಾದ ಹೊರಹೊಮ್ಮುವಿಕೆ, ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್, ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂದರೆ ಒಂದು ಸ್ಪಾಂಟೇನಿಯಸ್ ಅಂದರೆ ಈ ಕಾರಂಜಿಯಿಂದ ನೀರು ಏನಾಗುತ್ತೆ, ಕಾರಂಜಿಯಲ್ಲಿ ಶೇಖರವಾಗಿರ್ತಕ್ಕಂಥ ನೀರು ಅದು ಜಾಸ್ತಿ ಶೇಖರ ಆದಾಗಲೇ ಒಮ್ಮೆಲೆ ಚಿಮ್ತಾ 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 ಹೋಗ್ತದೆ. ಅದೇ ರೀತಿಯಲ್ಲಿ ತೀವ್ರವಾದ ಭಾವನೆಗಳು ಕವಿಯೊಬ್ಬನಲ್ಲಿ ಇದ್ದಾಗ ಆ ಭಾವನೆಗಳು ಸಹಜವಾಗಿ ಅದೇನು ಕಾರಂಜಿಯಿಂದ ನೀರನ್ನು ಹೊರಕ್ಕೆ ದೂಡುವುದಲ್ಲ, ತಾನಾಗಿ ಹೊರಬರ್ಬೋದು. ಹಾಗಾಗಿ ಕವಿಯಲ್ಲಿರ್ತಕ್ಕಂಥ ತೀವ್ರವಾದ ಭಾವನೆಗಳು ಸಹಜವಾಗಿ ಹೊರಹೊಮ್ಮುವಿಕೆ ಏನೋ ಅದನ್ನು ಕಾವ್ಯ ಅಂತ ಹೇಳ್ತಾನೆ. ಮತ್ತು ಶಾಂತ ಸ್ಥಿತಿಯಲ್ಲಿ ಮರುನೆನೆದುಕೊಂಡ ಭಾವನೆಗಳ ಮೊತ್ತ ಎಂದು ಕರೆಯುವಂತಹ ಮೂಲಕ ಆ ಭಾವನೆಗಳು ಏನಿವೆ ಅವು ಶಾಂತ ಸ್ಥಿತಿ ಮರುನೆರೆದುಕೊಂಡು ಹೊರಬರುವುದು. ಈ ಭಾವನೆಗಳು ಹೊರ ಹೊಮ್ಮುವಿಕೆ ಅನ್ನೋದು ಅದು ಶಾಂತ ಸ್ಥಿತಿಯಲ್ಲಿ ಯಾವುದೇ ಒತ್ತಡದ ಮೂಲಕ ಬಂದದಲ್ಲ. ಅವ ಕವಿಯಲ್ಲಿರ್ತಕ್ಕಂಥ ಈ ಭಾವನೆಗಳು ಶಾಂತವಾದ ಸ್ಥಿತಿಯಲ್ಲಿ, ಕವಿ ಒಬ್ಬ ಕಾಲ್ಪನಿಕ ಮನಸ್ಸಿನ ಉಳ್ಳವ. ಹಾಗಾಗಿ ಈ ಕಲ್ಪನೆ ಅನ್ನೋದು ಬರಬೇಕಾದ್ರೆ ಮನಸ್ಸು ಏನಿದೆ ಶಾಂತವಾಗಿರಬೇಕು. ಹಾಗಾಗಿ ಶಾಂತ ಸ್ಥಿತಿಯಲ್ಲಿದ್ದಂತಹ ಕವಿಗೆ ಅವನಲ್ಲಿರ್ತಕ್ಕಂಥ ಭಾವನೆಗಳು ಮರುನೆನೆದುಕೊಂಡಂತಹ ಮೊತ್ತ ಅದು ಎನ್ನುವ ಮೂಲಕ ವರ್ಡ್ಸ್ವರ್ತ್ ಕಾವ್ಯವನ್ನು ಸಹಜವಾದ ಹರಿವಿಕೆಯಾಗಿ, ಭಾವನೆಗಳ ತುಂಬ ಹರಿವಿಕೆಯಾಗಿ ಗುರುತಿಸ್ತಾನೆ. ಹಾಗಾಗಿ ವರ್ಡ್ಸ್ವರ್ತ್ ಕಾವ್ಯವನ್ನು ಒಂದು ಸಹಜವಾದ ಹರಿವಿಕೆ ಮತ್ತು ಭಾವನೆಗಳ ಒಂದು ತುಂಬು ಹರಿವಿಕೆಯಾಗಿ ಆತ ಗುರುತಿಸ್ತಾನೆ. ಆ ಮೂಲಕವಾಗಿ ವರ್ಡ್ಸ್ವರ್ತನ ಈ ಮಾತುಗಳಲ್ಲಿ ಕಾವ್ಯದ ಲಕ್ಷಣ ಮತ್ತು ಕೃತಿಕಾರನ ಅರ್ಹತೆಗಳನ್ನು ಸೂಚಿಸ್ತಾನೆ. ಈ ಎಲ್ಲ ವಿಚಾರ ನೀವು ಗಮನಿಸಿಕೊಂಡಾಗ ಕಾವ್ಯಕ್ಕೆ ಒಂದು ನಿರ್ದಿಷ್ಟವಾದ ಲಕ್ಷಣ ಬೇಕು. ಅಂದರೆ ಕಾವ್ಯ ಅನ್ನುವುದೇನಿದೆ ಭಾವನಾ ಪ್ರಧಾನವಾಗಿರಬೇಕು ಅನ್ನೋದು ಅರ್ಥ ಆಗ್ತದೆ. ಹಾಗಾಗಿ ಅಲ್ಲಿ ಕಾವ್ಯದ ಲಕ್ಷಣಗಳನ್ನು ಮತ್ತು ಕೃತಿಕಾರನ ಅರ್ಹತೆ ಅಂದರೆ ಭಾವನೆಗಳೇನಿವೆ ಅವು ಅವನಲ್ಲಿ ತುಂಬಿರಬೇಕು. ತುಂಬಿದಂಥ ಭಾವನೆಗಳು ಆ್ಯಸ್ ಎ ಸ್ಪಾಂಟೇನಿಯಸ್, ಅವು ಕಾರಂಜಿಯಿಂದ ಹೊರಹೊಮ್ಮಿದ ರೀತಿಯಲ್ಲಿ ಹೊರಹೊಮ್ಮಬೇಕು. ಹಾಗಾಗಿ ಕಾವ್ಯದ ಲಕ್ಷಣ ಮತ್ತು ಕೃತಿಯಾರ ಅರ್ಹತೆ ಎರಡೂ ವಿಚಾರಗಳನ್ನು ಇಲ್ಲಿ ಆತ ಸೂಚಿಸ್ತಾನೆ. ಅಂದರೆ ಅಸಾಮಾನ್ಯ ಸಂವೇದನಶೀಲನಾಗದವ, ದೀರ್ಘವಾಗಿ ಮತ್ತು ಆಳವಾಗಿ ಯೋಚಿಸಲಾರದವ ಒಳ್ಳೆಯ ಕಾವ್ಯವನ್ನು ಬರೆಯಲಾರ ಎಂಬುದು ವರ್ಡ್ಸ್ವರ್ತನಲ್ಲಿದೆ. ಸೊ ಎಲ್ಲ ಅಂಶಗಳನ್ನು ಗಮನಿಸಿಕೊಂಡಾಗ ಒಬ್ಬ ಕವಿ ಏನಾಗಬೇಕು, ಅವ ಅಸಾಮಾನ್ಯ ಸಂವೇದನಾಶೀಲನಾಗಿರಬೇಕು. ಅವ ಅಸಾಮಾನ್ಯ ಸಂವೇದನಾಶೀಲನಾಗದ ಹೊರತು ಅದಲ್ಲದೆ ದೀರ್ಘವಾಗಿ ಮತ್ತು ಆಳವಾಗಿ ಯೋಚಿಸಲಾರದ ಹೊರತು ಅವ ಒಳ್ಳೆಯ ಕಾವ್ಯವನ್ನು ಬರೆಯಲಾರ ಎಂಬುದು ಅವನ ಅಭಿಪ್ರಾಯ. ಹಾಗಾಗಿ ಒಬ್ಬ ಕವಿ ಒಳ್ಳೆಯ ಕಾವ್ಯವನ್ನು ಬರೆಯಬೇಕಾದರೆ ಅವ ಅಸಾಮಾನ್ಯ ಸಂವೇದನಾಶೀಲನಾಗಿರಬೇಕು. ಈ ಪ್ರಕೃತಿಯ ಕುರಿತಂಥ ಭಾವನೆಗಳಿಗೆ ಬೆಲೆಯನ್ನು ಕೊಡಬೇಕು, ಪ್ರತಿಕ್ರಿಯೆಯನ್ನು ಕೊಡಬೇಕು ಮತ್ತು ದೀರ್ಘವಾಗಿ ಮತ್ತು ಆಳವಾಗಿ ಅವ ಯೋಚಿಸಿಕೊಂಡು ಆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನೋದು ಒಟ್ಟು ವರ್ಡ್ಸ್ವರ್ತನ ಅಭಿಪ್ರಾಯ. ಕವಿಯನ್ನು ಒಬ್ಬ ಮನುಷ್ಯನಿಗಾಗಿಯೇ ಬರೆಯುವವನೆಂದು
ಮನುಷ್ಯನಿಗಾಗಿಯೇ ಬರೆಯುವವನಾಗಿಯೂ ತೀವ್ರ ಸಂವೇದನಾಶೀಲನೆಂದು ಗುರುತಿಸ್ತಾನೆ. ಹಾಗಾಗಿ ಸಹಜವಾಗಿ ಕವಿಯೊಬ್ಬ ಮನುಷ್ಯ, ಅವ ಮಾನವ ಪ್ರಪಂಚದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ. ಆ ಸಾಮಾನ್ಯ ಮನುಷ್ಯ ಆದ ಕವಿ ಅವು ಬರೀತಕ್ಕಂಥ ಬರವಣಿಗೆ ಅದು ಕಾವ್ಯ ಇರ್ಬೋದು ಅಥವಾ ಇತರ ಯಾವುದೇ ಸಾಹಿತ್ಯದ ಪ್ರಕಾರಗಳಿರ್ಬೋದು, ಅವೆಲ್ಲವೂ ಸಹ ಮನುಷ್ಯನಿಗೆ ಬೇಕಾಗಿ ಬರ್ತಿರ್ತಕ್ಕಂಥ, ಮನುಷ್ಯನಿಗಾಗಿ ಬರೆಯುವವನೆಂದು, ಮನುಷ್ಯನಿಗಾಗಿಯೇ ಬರೆಯುವವನಾಗಿಯೂ ತೀವ್ರ ಸಂವೇದನಾಶೀಲನೆಂದು ಗುರುತಿಸ್ತಾನೆ. ಮನುಷ್ಯನಿಗಾಗಿಯೇ ಬರೆಯುವ ಕಾರಣವಾಗಿ ಅವ ತೀವ್ರ ಸಂವೇದನಾಶೀಲನಾಗಿರ್ತಕ್ಕಂಥ ವ್ಯಕ್ತಿ ಅನ್ನುವುದನ್ನು ಎಲ್ಲಿ ವರ್ಡ್ಸ್ವರ್ತ್ ಹೇಳ್ತಾರೆ. ಹಾಗಾಗಿ ಈ ಮೇಲಿನ ಅಂಶಗಳನ್ನು ನೀವು ಮರೆತುಕೊಂಡಾಗ ವರ್ಡ್ಸ್ವರ್ತ್ ಮತ್ತು ಕೋಲ್ಡ್ರಿಡ್ಜ್ರವರು ಹೊಸ ಮಾದರಿಯ ಕವನ ಸಂಕಲನ ಏನು ಲಿರಿಕಲ್ ಬ್ಯಾರಡ್ ಅನ್ನೋದು ಪ್ರಕಟಿಸ್ತಾರೆ. ಅಲ್ಲಿ ಕೊಡ್ತಕ್ಕಂಥ ವರ್ಡ್ಸ್ವರ್ತ್ ಕೊಟ್ಟಂಥ ಪ್ರಾಸ್ತಾವಿಕ ಮಾತುಗಳೇನಿವೆ ಅವು ಒಂದು ರೀತಿಯ ಕಾವ್ಯ ತತ್ವ ಮತ್ತು ಕವಿಯ ಕುರಿತಾದ ಚರ್ಚೆಯನ್ನು ಹುಟ್ಟುಹಾಕ್ತದೆ. ಅದನ್ನೇ ಕಾವ್ಯ ಅಂದ್ರೇನು, ಕವಿ ಅಂದ್ರೇನು ಅಂತ ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ಆ ಪ್ರಶ್ನೆಗೆ ವರ್ಡ್ಸ್ವರ್ತ್ನೇ ಉತ್ತರ ಕೊಡ್ತಾನೆ. ಹಾಗಾಗಿ ಅವ ಕಾವ್ಯವನ್ನು ಒಂದು ಭಾವನೆಗಳೇನಿವೆ ಅವು ತೀವ್ರತರವಾದ ಭಾವನೆಗಳ ಸಹಜವಾದ ಹೊರಹೊಮ್ಮುವಿಕೆ. ಹಾಗಾಗಿ ವರ್ಡ್ಸ್ವರ್ತ್ನ ಪ್ರಕಾರ ಕವಿಯಲ್ಲಿ ಏನು ಭಾವನೆಗಳು ತುಂಬಿರಬೇಕು. ಆ ಭಾವನೆಗಳು ಸಹಜವಾಗಿ ಶಾಂತತೆಯಲ್ಲಿ ಮರುನೆನೆದುಕೊಂಡು ಹರಿಯತಕ್ಕಂಥವು ಆಗಿರಬೇಕು ಅನ್ನೋದನ್ನು ಹೇಳ್ತಾನೆ. ಆ ಮೂಲಕವಾಗಿ ಒಟ್ಟಿನಲ್ಲಿ ವರ್ಡ್ಸ್ವರ್ತ್ ಇಲ್ಲಿ ಕಾವ್ಯದ ಲಕ್ಷಣ ಮತ್ತು ಕವಿಯ ಅರ್ಹತೆಯ ಕುರಿತು ಹೇಳ್ತಾನೆ. ಒಬ್ಬ ಮನುಷ್ಯನಾಗಿ ಮನುಷ್ಯನಿಗಾಗಿ ಬರೆಯತಕ್ಕಂಥವನಾಗಿ ಮನುಷ್ಯನಿಗಾಗಿ ಬರೆದರೂ ಸಹ ಒಬ್ಬ ಸಂವೇದನಾಶೀಲ, ಇನ್ನೊಬ್ಬನ ಕುರಿತು ಒಂದು ರೀತಿಯ ಪ್ರತಿಕ್ರಿಯೆಯನ್ನು, ಅದು ದುಃಖ ಇರ್ಬೋದು, ಹಾಸ್ಯ ಇರ್ಬೋದು, ಅಥವಾ ಕರುಣೆ ಇರ್ಬೋದು, ಯಾವುದೇ ರೀತಿಯ ಶಾಂತ ಇರ್ಬೋದು, ಈ ರೀತಿಯ ಸಂವೇದನೆಗಳನ್ನು ಹೊರಹೊಮ್ಮತಕ್ಕಂಥ ವ್ಯಕ್ತಿಯಾಗಿ ಆತ ಗುರುತಿಸ್ತಾನೆ. ಸೊ ಇದೆಷ್ಟು ವಿಚಾರಗಳನ್ನು ಈ ತರಗತಿಯಲ್ಲಿ ನಾವು ಗಮನಿಸಿಕೊಂಡಿದ್ದೇವೆ. ಸೊ ಇದನ್ನು ನಾನೇನು ಈ ವಿಡಿಯೋದಲ್ಲಿ ಏನು ಹೇಳಿದ್ದೇನೆ, ಈ ಅಂಶಗಳನ್ನು ಮತ್ತೆ ಮತ್ತೆ ನೀವು ಕೇಳಿಕೊಳ್ಬೇಕು. ಏನಾದರೂ ಅನುಮಾನಗಳು ಬಂದರೆ ಅದರ ಒಟ್ಟಿಗೆ ಈ ಪಠ್ಯವನ್ನು ನೀವು ಓದ್ತಾನೆ ಇರಬೇಕು. ಎರಡನ್ನು ಓದಿಕೊಂಡು ಏನಾದರೂ ಕೇಳಿಕೊಂಡು ನಿಮಗೇನಾದ್ರು ಅನುಮಾನ ಬಂದರೆ ಫೋನ್ ಮೂಲಕ ಕೇಳಿಕೊಳ್ಳಿ. ಮತ್ತು ಎಲ್ಲರೂ ಸಹ ಇದಕ್ಕೆ ಕನ್ನಡ ಸಂಬಂಧ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಕಡ್ಡಾಯವಾಗಿ ಬರೀಬೇಕು. ಆಫ್ಲೈನ್ ತರಗತಿಗಳು ಆರಂಭವಾದ ತಕ್ಷಣ ಆ ನೋಟ್ಸ್ಗಳನ್ನು ತಂದು ನಮಗೆ ಕೊಡಬೇಕಾಗ್ತದೆ. ಸೊ ಮುಂದಿನ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ಗಮನಿಸಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.